ಹಾಯ್ ಫ್ರೆಂಡ್ಸ್, ತಿರುಪತಿ ಬೆಟ್ಟ ಹತ್ತಲು ಬಂದೀವಿ ಇವಾಗ. ಅಂದರೆ ನಾವು ಇವತ್ತು ಥರ್ಸ್ಡೇ ನೈಟ್ ಬಂದಿದ್ದೀವಲ್ಲ, ನಾವು ಕ್ಯೂ ಅಲ್ಲಿ ನಿಂತರೆ ಫ್ರೈಡೇ ಮಧ್ಯಾಹ್ನ 3 ಗಂಟೆ ಕೊಟ್ಟರೆ ಶನಿವಾರಕ್ಕೆ ಟಿಕೆಟ್ ಕೊಡೋದು. ಇದು ರೂಮ್ ಬುಕ್ಕಿಂಗಿಗೆ ಕ್ಯೂ ನಿಂತಿರೋ ಫ್ರೆಂಡ್ಸ್. ಇಲ್ಲಿ ಎಲ್ಲ ಈಗ ತಿಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಕ್ಯೂ ಕೂತಿದ ನೋಡಿ, ಇಲ್ಲಿ ಜನ 8 ಗಂಟೆಗೆ ಓಪನ್. ಇವಾಗ ಪ್ರಸಾದ ಊಟ ಮಾಡಿ ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಳ್ತೀವಿ. ಎಷ್ಟು ಕನ್ನಡದಲ್ಲಿ ಜಗಳ ಆಡೋ, ತಮಿಳಲ್ಲಿ ಜಗಳ ಆಡೋ ಅಂತ. ಯಾವಾಗ ದರ್ಶನ ಆಗುತ್ತೋ ಏನೋ, ಎಲ್ಲ ದೇವ್ರಿಗೆ ಬಿಟ್ಟಿದ್ದೀವಿ. ಮನ್ಸೋದು ಇದೆಲ್ಲ ನೋಡಿದ್ರೆ ಒಂದು ಪಾಯಿಂಟಲ್ಲಿ ಇಷ್ಟು ತೊಗೊಬೇಕು ಅನಿಸುತ್ತೆ. ಹಾಯ್ ಫ್ರೆಂಡ್ಸ್, ಯಾಕೆ ನೋಡಿದ್ರೆ ಗೊತ್ತಾಗ್ತದೆ ನಾವೆಲ್ಲಿದ್ದೀವಿ ಅಂತ. ಸೊ ಈ ಸಲ ನಮ್ಮ ಪಯಣ ಟೆಂಪಲ್ ರನ್ ತಿರುಪತಿ. ಸೊ ವ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇನ್ನೇನು ತಿರುಪತಿ ಒಂದು 50 ಕಿಲೋಮೀಟರ್ಸ್ ಇದೆ. ಹೋಗಿ ರೂಮ್ ಮಾಡಿ ದರ್ಶನ ಮಾಡಿ ಎಲ್ಲ ಬರ್ಬೇಕು ನಾವೀಗ. ಸೊ ಈಗ ಹೋಗ್ತಾ ಇದ್ದೀವಿ, ಬನ್ನಿ. ಟೀ ಬ್ರೇಕ್ ಹಾಕಿದ್ದೀವಿ, ಟೀ ಬ್ರೇಕ್ ನಡೀತಿದೆ. ತಿರುಪತಿಲೆಲ್ಲ ಹೆಂಗೆ ದರ್ಶನ ಏನು ಅಂತ ಎಲ್ಲ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀವಿ, ಯಾವ ಥರ ಹೋಗ್ಬೇಕು ಏನು ಅಂತ. ತಿರುಪತಿ ಎಂಟ್ರಿ ಆದ್ವಿ. ಟೈಮ್ ಬಂದೀಗ 4 ಗಂಟೆ. ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ನನಗೆ. ಇಲ್ಲಿ ನೋಡಿದ್ರೆ ಬೆಳಗ್ಗೆ 9 ಗಂಟೆಗೆ ಟಿಕೆಟ್ ಕೊಡೋದು ಅಂತ ಇದ್ದಾರೆ, ಸರ್ವದರ್ಶನ ಟಿಕೆಟ್ಸು. ನಾವು ಇವಾಗ ಬಂದಿದ್ದೀವಿ. ಇಲ್ಲೊಂದು ಭೂದೇವಿ ಕಾಂಪ್ಲೆಕ್ಸ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ, ನೋಡೋಣ. ನೋಡಿ ಇಲ್ಲಿ ಬೆಟ್ಟ ತಿಮ್ಮಪ್ಪ ಮೇಲೆ. ಇದು ಕೊಡ್ತೀವಿ ಗೊತ್ತಾ, ಬೆಟ್ಟ ಈಗ ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೀವಿ. ಇಂಟರ್ವಲ್ ಅದು ಮಧ್ಯದಲ್ಲಿ ಆ ಪ್ಲೇಸಲ್ಲಿ. ಅದು ನೋಡಿ ಲಗೇಜ್ ಎಲ್ಲ ಸ್ಕ್ಯಾನ್ ಮಾಡೋಕ್ಕೆ ಹೋದರು. ಸೊ ಇಲ್ಲಿ ಯಾರು ಬರೋರಿದ್ರೆ ನೋಡಿ, ಫಸ್ಟ್ ಇಲ್ಲಿ ಗಾಡಿಗಳೆಲ್ಲ ನಿಲ್ಲಿಸಿ ಲಗೇಜ್ ಸ್ಕ್ಯಾನ್ ಮಾಡಬೇಕು. ಆಮೇಲೆ ಪ್ಲಾಸ್ಟಿಕ್ ಬಾಟಲ್ಸ್ ಸ್ಟ್ರಿಕ್ಟ್ಲಿ ನಾಟ್ ಅಲೌಡ್. ಮೇಲ್ಗಡೆ ಏನೇ ಇದ್ದರೂ ಇಲ್ಲೇ ಇದು ಮಾಡಿ ಇಲ್ಲೇ ಡಸ್ಟ್ಬಿನ್ಗೆ ಹಾಕಿ ಹೋಗ್ಬೇಕು ನೀವು. ಸೊ ಸ್ಟೀಲ್ ಬಾಟಲ್ಸ್ ಕ್ಯಾರಿ ಮಾಡೋದು ಬೆಸ್ಟ್ ಅನಿಸುತ್ತೆ ನೀವು. ಸೊ ಈಗ ನಾವು ಬಂದ್ವಿ, ಇಲ್ಲಿ ಕೆಳಗಡೆ ಟಿಕೆಟ್ಸ್ ಕೊಡ್ತಾರೆ ಅಂತ. ಸೊ ಇಲ್ಲಿ ಟಿಕೆಟ್ಸ್ ಕೊಡೋ ಕಡೆ ಏನಂದರೆ ಇವಾಗ ಮಧ್ಯಾಹ್ನದ ಹೊತ್ತು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾರಂತೆ. ಅಂದರೆ ಲೈಕ್ 12 o'clock ಗೇಟ್ ಓಪನ್ ಆಗುತ್ತೆ, 3 o'clock 2 o'clock ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಟಿಕೆಟ್ ತೊಗೊಂಡ್ರೆ ನಿಮ್ಗೆ ನೆಕ್ಸ್ಟ್ ಡೇಗೆ ಸಿಗೋದು. ಅಂದರೆ ನಾವು ಇವತ್ತು ಥರ್ಸ್ಡೇ ನೈಟ್ ಬಂದಿದ್ದೀವಲ್ಲ, ನಾವು ಕ್ಯೂ ಅಲ್ಲಿ ನಿಂತರೆ ಫ್ರೈಡೇ ಮಧ್ಯಾಹ್ನ 3 ಗಂಟೆ ಕೊಟ್ಟರೆ ಶನಿವಾರಕ್ಕೆ ಟಿಕೆಟ್ ಕೊಡೋದು. ಸೊ ಆ ಥರ ಆಗುತ್ತೆ. ಇಲ್ಲಿ ನೀವು ಡೈರೆಕ್ಟ್ ದರ್ಶನ ಮಾಡ್ತೀವಿ ಅಂದರೆ ಮೇಲೋಗಿ ಮಾಡ್ಬೋದು. ನಾವೀಗ ಡೈರೆಕ್ಟೇ ಹೋಗ್ತಿದ್ದೀವಿ. ನೋಡೋಣ ಎಷ್ಟು ಅವರ್ ಆಗುತ್ತೆ ದರ್ಶನ ಅಂತ. ಸೊ ನೋಡೋಣ. ನಾವು ಏನೋ ಗೆಸ್ ಇಲ್ಲ ಎಷ್ಟೊತ್ತಾಗ್ಬೋದು ಅಂತ, ಸುಮ್ಮನೆ ಹೋಗ್ತಾ ಇದ್ದೀವಿ. ಇಲ್ಲಿ ವೆಹಿಕಲ್ ಚೆಕ್ಕಿಂಗ್ ಇದೆ ಇವಾಗ. ಫುಲ್ ವೆಹಿಕಲ್ ಚೆಕಪ್ ಮಾಡಿ ಇಲ್ಲಿ ಮೇಲೆ ಬಿಡೋದು. ಇಲ್ಲಿ ಎಂಟ್ರಿ ನೋಡಿ, ಇದೆ ತಿರುಪತಿ ಎಂಟ್ರಿ ಚೆಕಿಂಗ್ ಪಾಯಿಂಟ್ ಇದು. ಕರೆಕ್ಟಾಗಿ ಬೆಳಗ್ಗೆ ಸೂರ್ಯ ಉದಯ ಆಗೋ ಟೈಮ್ ಇವಾಗ 5:15 ಇವಾಗ. ನೋಡಿ ಹೆಂಗೆ ಕಾಣಿಸಿದೆ. ಹೋಗಿ ರೂಮ್ ಮಾಡಿ ರೆಸ್ಟ್ ಮಾಡಿ ಆಮೇಲೆ ದರ್ಶನಕ್ಕೆ ಹೋಗೋದು. ಜೈಕೆ ಸುಸ್ತಾಗ್ಬಿಟ್ಟಿದ್ದಾನೆ ಬೆಂಗಳೂರಿಂದ ಗಾಡಿ ಓಡಿಸಿ. ರಾಕಿ ಮಾತ್ರ ಒಳ್ಳೆ ನಿದ್ದೆ ಹೊಡೆದ ನೋಡೋ. ಇದು ರೂಮ್ ಬುಕ್ಕಿಂಗಿಗೆ ಕ್ಯೂ ನಿಂತಿರೋ ಫ್ರೆಂಡ್ಸ್. ಇಲ್ಲಿ 6 ಗಂಟೆಯಿಂದ ಓಪನ್ ಆಗುತ್ತೆ ರೂಮ್ ಬುಕ್ಕಿಂಗ್ಸು. ಸೊ 6 ಗಂಟೆಗೆ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ರೂಮ್ ಬುಕ್ಕಿಂಗ್ಸ್ ಆಗುತ್ತೆ ನಿಮಗೆ. ಈ ಥರ ನಿಮ್ಗೊಂದು ಸ್ಲಿಪ್ ಕೊಡ್ತಾರೆ. ಇದ್ರಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ, ನಿಮ್ಮ ನಂಬರಿಗೆ ಮೆಸೇಜ್ ಬರುತ್ತೆ ಯಾವ ರೂಮು ಎಲ್ಲಿ ಅಲೋಕೇಟ್ ಆಗಿದೆ, ನಿಮಗೆ ಯಾವ ಲಾಡ್ಜು ಅಂತ. ಅಲ್ಲಿ ಹೋಗ್ಬಿಟ್ಟು ಇದು ತೋರಿಸಿದ್ರೆ ರೂಮ್ ಕೊಡ್ತಾರೆ. ನಾನು ನಮ್ಮ ರಾಕಿ ಬಾಯ್ ಒಂದು ರೂಮ್ ಇರೋದು. ಡ್ರ್ಯಾಗನ್ ಇವಾಗ ಹಿಂಗಿದ್ದಾನೆ, ಬಿಫೋರ್ ಆಫ್ಟರ್ ತೋರಿಸಿ. ಇನ್ನೊಂದು ಅರ್ಧ ಗಂಟೆ ನಮ್ಮ ರಾಕಿ ಗೆಟಪ್ಪೇ ಚೇಂಜ್ ಆಗುತ್ತೆ. ನೋಡ್ತಾ ಇರ್ರಿ. ಎಲ್ಲ ಈಗ ತಿಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಕ್ಯೂ ಕೂತಿದ ನೋಡಿ, ಇಲ್ಲಿ ಜನ 8 ಗಂಟೆಗೆ ಓಪನ್. ಇವಾಗ ಅದು ಅರ್ಕೆ ಮಾಡ್ಕೊಂಡಿದ್ದ ಕೊಡ್ಬೇಕು. ಈಗ ನೀನು ಅರ್ಕೆ ಮಾಡ್ಕೊಂಡಿದ್ಯಾ, ನೀನು ಮದುವೆ ಆಗ್ಬೇಕು ಅಂತ ನೀನು ಕೊಡ್ತಿದ್ಯಾ. ನೀನು ಮದುವೆ ಬೇಗ ಮದುವೆ ಆಗುತ್ತೆ. ಈಗ ನೆಕ್ಸ್ಟ್ ವರ್ಷ ಹೇಳ್ತಿ ಕರ್ಕೊಂಡ್ ಬರ್ತೀವಿ ಇಲ್ಲಿ ತಿರುಪತಿಗೆ. ನಾವೇನು ಅರ್ಕೆ ಮಾಡ್ಕೊಂಡಿಲ್ಲ ಈಗ ಸದ್ಯ. ನೆಕ್ಸ್ಟ್ ವರ್ಷ ಫ್ರೆಂಡ್ಸ್ ರಾಕಿ ಮದುವೆ ಆಗಿ ಎಂಟ್ರಿ ಕರ್ಕೊಂಡು ತಿರುಪತಿಗೆ ಜೋಡಿ ಮೇಲೆ ಓಡು. ಊಟ ನೋಡಿ. ಬೆಳಗ್ಗೆ ತಿಂಡಿಗೆಲ್ಲ ಜನ ಓಡ್ರಿ 8:15 ಇವಾಗ ಬಿಟ್ರು ಎಲ್ಲ. ಈಗ ಓಡ್ತಾ ಇದ್ದೀವಿ. ಎಲ್ರಿಗೂ ಹೊಟ್ಟೆ ಹಸ್ತು ತಳ ಆಗ್ತಾ ಇದೆ ನೋಡಿ. ಇಲ್ಲಿ ಫೋಟೋದ ಡಿಸೈನ್ ಇದೇನೋ ಸ್ಟೋರಿ ಇದೆ, ನಮಗೆ ಗೊತ್ತಿಲ್ಲ. ಆದರೆ
ಫಸ್ಟ್ನೇ ಪಂತಿಗೆ ಪೂಜೆ ನಡೀತಿದೆ. ಎಲ್ಲ ಕೈ ಮುಕ್ಕೊಂಡು ನಿಂತಿದ್ದೀವಿ ನೋಡಿ. ಬಿಸಿ ಬಿಸಿ ಖಾರ ಪೊಂಗಲ್. ಚಟ್ನಿ ಬರ್ತಿದೆಯಾ? ಈಗ ಚಟ್ನಿನೂ ಬರುತ್ತೆ ನೋಡಿ. ಹಂಗೆ ಚಟ್ನಿ ತಿಂಡಿ ತಿನ್ನೋಣ ಬನ್ನಿ, ಆಮೇಲೆ ಸಿಗೋಣ. ಅಲ್ಲೇ ಭೋಜನ ಮಾಯಿಂದಿ ಈಗ ರೂಮ್ ಸಿಕ್ಕಿಂಡೆ ಹೋಗಿ ಮಲ್ಕೊಂಡು ಆಮೇಲೆ ನೋಡ್ಕೊಳ್ಳೋದತ್ತೆ ಎಲ್ಲ. ಇವಾಗ ಈಗ ರೂಮ್ ಸಿಕ್ಕಿದ್ರೆ ಹೋಗಿ ಮಲ್ಕೊಳೋದೇ. ಈಗ ಅಲ್ಲಿ ನಮ್ಮ ರೂಮ್ ನಂಬರ್ ಅಲಾಟ್ ಆಗ್ತಾಯಿದೆ ನೋಡಿ. ನಮ್ಮದು 874 ಇದೆ, ನಮ್ಮದು 979. ಇನ್ನು 100 ನಂಬರ್ ತನಕ ಕಾಯ್ಬೇಕೀಗ. 79 75. ಪಕ್ಕದಲ್ಲಿರೋದು ಬಿ ಅಂತ ಇರೋದು 1000 ರೂಪಾಯಿ ರೂಮ್ಸ್. ಅದು ನಾವು 1000 ರೂಪಾಯಿ ತಾಣೆ. ಹಾಂ, ಇದೇ ನಮಗೆ ಕೊಟ್ಟಿರೋ ರೂಮು ತಿರುಪತಿಲಿ. ಸಪ್ತಗಿರಿ ಗೆಸ್ಟ್ ಹೌಸ್ ನಮ್ಮದು ನೋಡಿ. 100 ರೂಪಾಯಿಗೆ ರೂಮ್. ಈ ಥರ 2 ಬೆಡ್ ಹಾಕಿರ್ತಾರೆ ಇಬ್ಬರಿಗೆ. ಇದ್ರ ನಡಿ ಒಂದು ಟೇಬಲು, ಈ ಕಡೆ ವಾಶ್ರೂಮ್, ಈ ಕಡೆ ಸ್ನಾನಕ್ಕೆ, ಈ ಕಡೆ ಇದು ವೆಸ್ಟರ್ನ್ ಕಮೋಡ್ ಇದೆ. 100 ರೂಪಾಯಿಗೆ 24 ಅವರ್ಸು. ಇನ್ನು ನಮ್ಮ ರಾಕಿ ಬಾಯ್ ಮಂಡೆ ತೆಗ್ಸಕ್ಕೆ ಹೋಗ್ತಾರೆ ಈಗ ನೋಡಿ. ಈ ಕಡೆ ಹಿಂದ್ಗಡೆನೇ ಒಳ್ಳೆ ಫಾರೆಸ್ಟ್ ಥರ ಇದೆ, ಒಳ್ಳೆ ಗಾಳಿ. 24 ಅವರ್ಸು. ಸೊ ಇಲ್ಲಿ ನೀವು 600 ರೂಪೀಸ್ ಡೆಪಾಸಿಟ್ ಮಾಡಿಸ್ಕೊತಾರೆ. ಆಮೇಲೆ ಈ ಮಂಡೆ ತೆಗ್ಸ್ಬೇಕು ಅಂದರೆ ನೋಡಿ, ನಿಮಗೆ ಕೊಡೋ ಇದು ರೂಮ್ಗಳಲ್ಲೆಲ್ಲ ಕೌಂಟ್ರುಗಳು ಅಲ್ಲೇ ಇರುತ್ತೆ. ನೀವು ಈ ಥರ ಫುಲ್ಲು ತೆಗ್ಸ್ಬೋದು. ನೀವು ಎಲ್ಲೂ ಆಚೆ ಹೋಗೋ ಅವಶ್ಯಕತೆ ಇರೋಲ್ಲ. ಈಗ ನಮ್ಮ ರಾಕಿ ಮಂಡೆ ತೆಗ್ಸ್ತೀನಿ ಅಂತ ಹೋಗಿದ್ದಾನೆ. ಬನ್ನಿ ಅಲ್ಲಿ ನೋಡೋಣ. ನೋಡಿ ಈ ಥರ ಒಳಗಡೆ ಇರುತ್ತೆ. ಇಲ್ಲೇ ಮಂಡೆ ತೆಗ್ಸ್ಕೋಬೋದು ನೀವು. ಈಗ ರಾಕಿ ಗೆಟಪ್ ಚೇಂಜ್. ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ರಾಕಿ ಈಗ ಯಾವ ಥರ ಕಾಣಿಸ್ತಾನೆ ಬರಲಿ ಅಂತ. ನೋಡೋಣ ತಡೀರಿ ಬೋರ್ಡ್ ಹೊಡ್ಸೋಕೆ ಹೆಂಗೆ ಕಾಣಿಸ್ತಾನೆ ಅಂತ. ಸೊ ಫ್ರೆಂಡ್ಸ್, ನಾನಲ್ಲಿ ರಾಕಿ ಮಂಡೆ ಕೊಡೋಕೆ ಹೋದ. ನಾನು ಪಂಚಮುಡಿ ಕೊಡ್ಬೋದು ಅಂತ ಹೇಳಿದರು. ಸೊ ದೇವರಿಗೆ ಪಂಚಮುಡಿ ಅರ್ಕೆ ಅಂತ ಕೊಟ್ಟೆ. ಇನ್ನು ಇದೇ ನೋಡಿ ನಾವಿರೋ ಸಪ್ತಗಿರಿ ಗೆಸ್ಟ್ ಹೌಸ್. ಒಳ್ಳೆ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ಸ್ಗಳಿರುತ್ತಲ್ಲ ಆ ಥರ ಇದೆ. ನಮ್ಮ ರೂಮ್ ನಂಬರ್ ಬಂದು 619. ನಮ್ಮ ಮುಂದೆ ಇದೆ, ಬನ್ನಿ ಹೋಗೋಣ. ಬಂದರು ಬಂದರು ಬಾವ ಬಂದರು. ಫ್ರೆಂಡ್ಸ್, ಇವಾಗೆಲ್ಲ ಸ್ನಾನ ಮಾಡಿ ರೆಡಿಯಾಗಿದ್ವಿ. 2:45 ಟೈಮ್. ಈಗ ಹೋಗಿ ಅಲ್ಲಿ ಪ್ರಸಾದ ಊಟ ಮಾಡಿ ಕ್ಯೂವಲ್ಲಿ ಹೋಗಿ ನಿಂತ್ಕೊಳ್ತೀವಿ. ಎಷ್ಟು ಅವರ್ ಆಗುತ್ತೆ ದರ್ಶನ ಅಂತ ನಮಗೂ ಗೊತ್ತಿಲ್ಲ. ಇವತ್ತು ನೈಟೇ ಆಗ್ಬೋದು, ನಾಳೆ ಆಗ್ಬೋದು, ನಾಳೆ ನೈಟ್ ಆಗ್ಬೋದು, ಯಾರಿಗೂ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ, ಬೇಗ ದರ್ಶನ ಆಗಲಿ ಅಂತೆಲ್ಲ ಹೇಳಿ ಆಶೀರ್ವದಿಸಿ. ಸೊ ಈಗ ಗೋಯಿಂಗ್ ನೋಡಿ ನಮ್ಮ ರಾಕಿ ಹೊಸ ಲುಕ್. ಓಕೆ ಫ್ರೆಂಡ್ಸ್, ಈಗ ಊಟಕ್ಕೆ ಹೋಗೋಣ ಬನ್ನಿ, ಅಲ್ಲಿ ಸಿಗೋಣ. ಮಧ್ಯಾಹ್ನದ ಊಟಕ್ಕೆ ನೋಡಿ ಫ್ರೆಂಡ್ಸ್, ವಡೆ, ಚಟ್ನಿ, ಪಲ್ಯ, ಪಾಯಸ ಎಲ್ಲಲ್ಲೇ ಬಡಿಸಿಟ್ಟಿರ್ತಾರೆ. ಈ ಥರ ಜನ ಬರೋಷ್ಟರಲ್ಲಿ ಈಗ ಅನ್ನ ಸಾಂಬಾರು ಒಂದು ಹಾಕ್ಬೇಕಷ್ಟೇ ಅವರು. ದರ್ಶನ ಫ್ರೀ ಇರುತ್ತೆ ಅಂತ ಬಂದ್ವಿ. ಇಲ್ಲಿ ನೋಡಿದರೆ 10 to 15 ಅವರ್ಸ್ ಅಂತ ಹೇಳಿದ್ದಾರೆ. ನಿಂತ್ಕೊಳೋದು ಕ್ಯೂ ಅಲ್ಲಿ ಇನ್ನೇನು ಮಾಡೋದು. ಇಲ್ಲಿ ಯಾವುದೋ ಹೊಸ ಜಾಗ, ಇದು ಫಸ್ಟ್ ಟೈಮ್ ನಿಂತಿರೋದು ನಾವು ಇಲ್ಲಿ. ಎಲ್ಲೋ ಬೆಟ್ಟದ ಮೇಲಿಂದ ಕ್ಯೂ ಇದೆ ಈ ಸಲ. ನೋಡೋಣ ಬನ್ನಿ. ಎಷ್ಟು ಕರೆಕ್ಟಾಗಿ 4 ಗಂಟೆ ನಿಂತಿದ್ದೀವಿ. ಎಷ್ಟು ಗಂಟೆಗೆ ಆಗುತ್ತೋ ಗೊತ್ತಿಲ್ಲ. ಮಿಡ್ ನೈಟ್ ಆಗ್ಬೋದು. ನೋಡಿ ಫ್ರೆಂಡ್ಸ್, ನಾವು ಅಲ್ಲಿಂದ ಹಿಂಗೆ ಸುತ್ತಾಡ್ಕೊಂಡು ಇಲ್ಲಿಗೆ ಬರೋಕ್ಕೆ 2 ಅವರ್ ಆಯಿತು. ಇನ್ನೂ ಇವತ್ತು ನಮ್ಗೆ ದರ್ಶನ ಆಗೋದೇ ಮಿಡ್ ನೈಟ್ ಅನಿಸುತ್ತೆ. ಅಲ್ಲಿ ಕನ್ನಡ ಮತ್ತು ತಮಿಳ್ ವಾರ್ ನಡೀತಿದೆ. ಕನ್ನಡದಲ್ಲಿ ಜಗಳ ಆಡೋ, ತಮಿಳಲ್ಲಿ ಜಗಳ ಆಡೋ ಅಂತ. ಯೂಟ್ಯೂಬ್ ಹಾಕ್ತೀನಿ, ಸಬ್ಸ್ಕ್ರೈಬ್ ನೋಡಿ ಎಲ್ಲ.
ಅಲ್ಲ ರಾಕಿ ಎಂಜಾಯ್ ಮಾಡ್ತಿದ್ದೇನೆಲ್ಲ. ನಾವು ಎಂಥ ದೊಡ್ಡ ತಪ್ಪು ಮಾಡಿದೀವಿ ಟಿಕೆಟ್ ತೊಗೊಂಡಲ್ಲೇ ಸರ್ವ ದರ್ಶನಕ್ಕೆ ಬಂದು ನೋಡಿ. ಇಲ್ಲಿ ನಿಂತೆ 3 ಅವರ್ ಆಯ್ತು ನಾವು ನೋಡಿ. ಇಲ್ಲಿ 3 ಅವರಿಂದ ಇಲ್ಲೇ ಕೂತಿದ್ದೀವಿ. 2 ಅವರ್ ಆಯಿತು. ಹಾಕಿರೋದು ಅಲ್ಲಿ ಗೇಟ್ ಓಪನ್ ಮಾಡಿದರೆ ನೆಕ್ಸ್ಟ್ ಅಲ್ಲಿಂದ ಮೂವ್ ಆಗುತ್ತೆ. ಬಟ್ ಅಲ್ಲಿ ಗೇಟೇ ಓಪನ್ ಮಾಡೋಂಗಿಲ್ಲ ಯಾಕೋ. ರಾಕಿಗೆ ಬೋರ್ಡ್ ಹೊಡ್ಸಿರೋ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಶಿವಾಜಿ ನೋಡಿ ಕ್ಯೂ ಎಲ್ಲಿ ತನಕ ಇದೆ ಇನ್ನು. ಫ್ರೆಂಡ್ಸ್ ಇವಾಗ ಟೈಮು ಎಷ್ಟು 10:15. ನಮ್ಮನ್ನ ಇಲ್ಲಿ ರೂಮಲ್ಲಿ ಕೂಡ ಹಾಕಿದ್ದಾರೆ. ಈಗ ಇಲ್ಲಿ ಮಲ್ಕೊಂಡ್ರೆ ನಮ್ಮ ದರ್ಶನ ನಾಳೆ ಬೆಳಗ್ಗೆನೇ ಆಗೋದು. ಅದು ಯಾವಾಗ ಕರೀತಾರೋ ಯಾವಾಗ ದರ್ಶನ ಆಗುತ್ತೋ ಏನೋ ಎಲ್ಲ ದೇವ್ರಿಗೆ ಬಿಟ್ಟಿದ್ದೀವಿ. ನೋಡಿ ಈ ಥರ ಇರುತ್ತೆ ಕ್ಯೂ ಕಾಂಪ್ಲೆಕ್ಸ್ಗಳು. ಇಲ್ಲೇ ಮಲ್ಕೊಬೋದೆಲ್ಲ. ಅಲ್ಲಿ ಊಟ ಕೊಡ್ತಾ ಇರ್ತಾರೆ ಟೈಮ್ ಟು ಟೈಮ್, ಊಟ ಕಾಫಿ ಟೀ ಎಲ್ಲ. ಈ ಕಡೆ ವಾಶ್ರೂಮ್ಸ್ ಇರುತ್ತೆ. ಹಾಂ ಬನ್ನಿ, ಲೆಟ್ ಸ್ಲೀಪ್. ಟೈಮ್ 10:15 ಇವಾಗ. ಮನೆಗೆ ನೋಡಿ ಎಲ್ಲಿ ಬಂದು ಮಲಗಿದೆ. ನಾವು ಈಗ ಮಲ್ಕೊಳ್ತೀವಿ. ಬೆಳಗ್ಗೆ ಎಷ್ಟು ಗಂಟೆಗೆ ದರ್ಶನ ಆಗುತ್ತೋ ಆಗಲಿ, ಬರೋದೇ ಬಂದಿದ್ದೀವಿ. ಇನ್ನೇನು ತಿಮ್ಮಪ್ಪನ ದರ್ಶನ ಮಾಡಿ ಹೋಗೋದೆ. ಓಕೆ ಫ್ರೆಂಡ್ಸ್, ಬಾಯ್. ಗುಡ್ ನೈಟ್. ನಾಮ ಎಲ್ಲ ಹಾಕ್ಸ್ಕೊಂಡು ಬಂದಿದ್ದೀವಿ ಹೋಗಿದ್ದೆಲ್ಲ. ಓಕೆ ಗುಡ್ ನೈಟ್. ಸಿ ಇನ್ ದ ಮಾರ್ನಿಂಗ್. ಬಾಯ್. ನೋಡಿ ಫ್ರೆಂಡ್ಸ್, ಟೈಮ್ ಇವಾಗ 12:30 ಆಗಿದೆ. ಇಲ್ಲೆಲ್ಲ ಹಾಲಲ್ಲಿ ಕೂಡ ಹಾಕಿದ್ದಾರೆ, ಎಲ್ಲ ಮಲ್ಕೊಂಡಿದ್ದಾರೆ. ನಾವಾದ್ರೆ ಹಿಂಗೆ ಮಲ್ಕೊಂಡಿದ್ದೀವಿ ಫ್ರೆಂಡ್ಸ್. ಆಚೆ ಕಾಣ್ತಿದ್ದಾರೆ ಅನ್ಸುತ್ತೆ. ಅವರೆಲ್ಲ ಕ್ಯೂ ಅಲ್ಲಿ ನಿಂತಿದ್ದಾರೆ ಇನ್ನೂ ಪಾಪ. ಅವ್ರನ್ನ ಯಾವಾಗ ಒಳಗೆ ಬಿಡೋದು, ಅವ್ರನ್ನ ಯಾವಾಗ ಮಲ್ಸೋದು. ಇದೆಲ್ಲ ನೋಡಿದ್ರೆ ಒಂದು ಪಾಯಿಂಟಲ್ಲಿ ಇಷ್ಟು ರಿಸ್ಕ್ ತೊಗೊಬೇಕು ಅನಿಸುತ್ತೆ. ಬಟ್ ನೀವು ಒಂದು 10 to 20 seconds ದೇವ್ರು ನೋಡ್ತಿರಲ್ಲ, ಆವಾಗ ಇನ್ನು ಏನೇನು ಈ ಥರ ಕಷ್ಟಪಟ್ಟಿದ್ದೀರೋ ಅದೆಲ್ಲ ರಿಸ್ಕು ಒಂದು ಕ್ಷಣದಲ್ಲಿ ಮರ್ತೋಗುತ್ತೆ ನಿಮಗೆ. ಇದೆಲ್ಲ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಒಂದ್ಸಲ ನೀವು. ಡೈಲಿ ಟಿ ವಿಲಿ ಶ್ರೀನಿವಾಸ ಕಲ್ಯಾಣದ್ದು ಹಾಕ್ತಾ ಇರ್ತಾರೆ. ಇನ್ನು 12:30. ನಮ್ಮ ಎಷ್ಟು ಗಂಟೆಗೆ ಬಿಡ್ತಾರೋ ಒಳಗಡೆ ಗೊತ್ತಿಲ್ಲ, ನೋಡ್ಬೇಕು ಫ್ರೆಂಡ್ಸ್. ಟೈಮ್ ಬಂದ 12:30 ಫ್ರೆಂಡ್ಸ್. ಈಗ 1:15 ಇವಾಗ ಬಿಡ್ತಾ ಇದ್ದಾರೆ. ಮತ್ತು ಈಗ ಇಲ್ಲಿಂದ ತೊಗೊಂಡೋಗಿ ಇನ್ನೊಂದು ಕೇಜಲ್ಲಿ ಹಾಕ್ತಾರೋ ಅಥವಾ ದೇವ್ರ ದರ್ಶನ ಆಗುತ್ತೋ ಗೊತ್ತಿಲ್ಲ. ಸೊ ಈ ಕೇಜಿಂದ ನಮಗೆ 1:15 ಎಲ್ಲ ನಡೀರಿ ಗೋವಿಂದ ಅಂತ ಕೂಗಿದ್ರು. ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ ನೋಡೋಣ ನೆಕ್ಸ್ಟ್ ಎಲ್ಲಿ ಕೂಡ ಆಗ್ತದೆ ಅಂತ. ರಾಕಿ ಬೈ ವಿಡಿಯೋ ಮಾಡ್ಕೊಂಡ